ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಅಗ್ನಿ ಸಾಕ್ಷಿ ಧಾರಾವಾಹಿಯಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ಸಂಚಿಕೆಯಲ್ಲಿ ಅಗ್ನಿಗೆ ಸಾಕ್ಷಿಯ ಮೇಲೆ ಒಲವು ಮೂಡುವುದು ಹಾಗೂ ಯುವಿ ಅಲಿಯಾಸ್ ರಾಜುವಿನ ಅಪಾಯಕಾರಿ ಮಹಾರಹಸ್ಯ ಬಯಲಾಗುವ ಐಡ್ರಾಮಾ ಇಲ್ಲಿದೆ. ಸಂಚಿಕೆ ಆರಂಭದಲ್ಲಿ ಸಾಕ್ಷಿ ಮಾಡಿಕೊಟ್ಟ ಕಷಾಯವನ್ನು ಕುಡಿದು ಅಗ್ನಿಯ ಗಂಟಲು ಸಂಪೂರ್ಣ ಸರಿಹೋಗಿ ಧ್ವನಿ ವಾಪಸ್ ಬರುತ್ತದೆ. ಆದರೂ ತನ್ನ ಅಹಂಕಾರದಿಂದ ಸಾಕ್ಷಿಗೆ ಅಗ್ನಿ ಬೈದು ಕಳಿಸ್ತಾನೆ. ಇದನ್ನು ನೋಡಿ ಚಿಕ್ಕಮ್ಮನ ಮಗ ಕೃತಜ್ಞತೆ ಇಲ್ಲದವನೇ, ನಿನ್ನ ಗಂಟಲು ಸರಿ ಹೋಗಲು ಸಾಕ್ಷಿ ಹಗಲು ರಾತ್ರಿ ಕಷ್ಟಪಟ್ಟು ಕಷಾಯ ಮಾಡಿಕೊಟ್ಟಿದ್ದಳು ಎಂದು ಬೈಯುತ್ತಾನೆ. ಆಗ ಅಗ್ನಿಗೆ ಆಫೀಸ್ನಲ್ಲಿ ಸಾಕ್ಷಿ ತನ್ನನ್ನು ಹೇಗೆ ಕಾಳಜಿ ವಹಿಸುತ್ತಿದ್ದಳು ಎಂಬ ಹಳೆಯ ನೆನಪುಗಳು ಬಂದು ಸಾಕ್ಷಿಗೆ ಥ್ಯಾಂಕ್ಸ್ ಮತ್ತು ಸಾರಿ ಹೇಳಲು ಕೆಳಗಡೆ ಓಡಿ ಬರುತ್ತಾನೆ. ಆದರೆ ಸಾಕ್ಷಿಯ ಬಳಿ ಮನಸ್ಸಿನ ಮಾತನ್ನು ಹೇಳಲಾಗದೆ ಹಿಂಜರಿಯುತ್ತಾನೆ. ಇನ್ನೊಂದೆಡೆ ರಾಜುವಿನ ನಡವಳಿಕೆ ಮೇಲೆ ಅನುಮಾನಗೊಂಡ ಸಾಕ್ಷಿಯ ತಂದೆ ರಾಜುವಿನ ರೂಮ್ಗೆ ಕಾಫಿ ತಗೊಂಡು ಹೋಗ್ತಾನೆ. ಆದರೆ ಚಾಲಾಕಿ ರಾಜು ಈಗಾಗಲೇ ರೂಮ್ನಲ್ಲಿ ರಹಸ್ಯ ಕ್ಯಾಮ್ರಾ ಇಟ್ಟು ಮಾವನ ಪ್ರತಿಯೊಂದು ನಡೆಯನ್ನು ಗಮನಿಸುತ್ತಿರುತ್ತಾನೆ. ಮಾವ ಫೋನ್ ರಿಸೀವ್ ಮಾಡುವಂತೆ ತನ್ನ ಗ್ಯಾಂಗ್ನ ಹುಡುಗಿಯಿಂದ ಕಾಲ್ ಮಾಡಿಸಿ, ರಾಜು ಅಣ್ಣ ನಮಗೆ ಉಚಿತವಾಗಿ ಮನೆ ಕೊಟ್ಟು ಸಹಾಯ ಮಾಡಿದ್ದಾರೆ ಎಂದು ಸುಳ್ಳು ಹೇಳಿಸಿ ಮಾವನ ಅನುಮತಿಯನ್ನು ಪೂರ್ತಿಯಾಗಿ ದೂರ ಮಾಡ್ತಾನೆ. ನಂತರ ರಾಜುನ ಅಸಲಿ ಬಣ್ಣ ಬಯಲಾಗುತ್ತದೆ. ಅದನ್ನು ಯುವರಾಜ್ ಎಂಬ ಹೆಸರಿನಿಂದ ಅತಿಥಿಯನ್ನು ಮದುವೆಯಾಗಲು ಹೊರಟಿದ್ದಾನೆ. ಅತಿಥಿ ಹತ್ತಿರ ಆಸ್ತಿ ದುಡ್ಡಿದೆ, ಸಾಕ್ಷಿ ಹತ್ತಿರ ಹುಚ್ಚು ಪ್ರೀತಿ ಇದೆ. ದುಡ್ಡಿಗೆ ಅತಿಥಿ, ಪ್ರೀತಿಗೆ ಸಾಕ್ಷಿ ಬೇಕು ಎಂಬ ತನ್ನ ಫ್ರೆಂಡ್ ಮುಂದೆ ರಾಜು ತನ್ನ ನರಿಬುದ್ಧಿ ಪ್ಲ್ಯಾನನ್ನು ಬಾಯಿ ಬಿಡುತ್ತಾನೆ. ಈ ಕಡೆ ಮನೆಯಲ್ಲಿ ಅಗ್ನಿ ಸಾಕ್ಷಿಗೆ ಫೋನ್ ಮಾಡಿ ಸಾರಿ ಹೇಳಲು ಯತ್ನಿಸಿದಾಗ ನಿಕ್ಕಿ ಮಧ್ಯೆ ಬಂದು ಸಾಕ್ಷಿ ಬಗ್ಗೆ ತಪ್ಪು ತಿಳುವಳಿಕೆ ಮೂಡಿಸಲು ಯತ್ನಿಸ್ತಾಳೆ. ಇತ್ತ ಸಿಂಧು ಬಿಂದು ಸಾಕ್ಷಿಯ ಡ್ರೆಸ್ಗಳನ್ನು ಬದಲಿ ಮಾಡಿದ್ದರಿಂದ ಸಾಕ್ಷಿ ಅನಿವಾರ್ಯವಾಗಿ ಆಫೀಸಿಗೆ ಸುಂದರವಾದ ಸೀರೆಯನ್ನು ಉಟ್ಟುಕೊಂಡು ಬರ್ತಾಳೆ. ಸೀರೆಯಲ್ಲಿ ದೇವತೆಯಂತೆ ಬಂದ ಸಾಕ್ಷಿಯ ಸೌಂದರ್ಯವನ್ನು ಕಂಡು ಅಗ್ನಿ ಪೂರ್ತಿಯಾಗಿ ಕಳೆದು ಹೋಗ್ತಾನೆ. ಸೀರೆಯಲ್ಲಿ ಮಿಂಚುದ್ದ ಸಾಕ್ಷಿಯನ್ನು ಕಂಡು ಅಗ್ನಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾನ. ರಾಜುವಿನ ಈ ಅಪಾಯಕಾರಿ ಡಬಲ್ ಗೇಮ್ ಸಾಕ್ಷಿಗೆ ಗೊತ್ತಾಗತ್ತಾ ಅಂತ ಹೇಳಿ ತಿಳಿಯಲು ಮುಂದಿನ ಸಂಚಿಕೆಯನ್ನು ತಪ್ಪದೇ ವೀಕ್ಷಿಸಿ. ಈ ಕಡೆ ಒಂದು ಕಡೆ ಯುವಿ ನೋಡಿದ್ರೆ ರಾಜು ಯುವಿ ಅಂತ ಹೇಳಿ ಹೆಸರು ಹೇಳ್ಕೊಂಡು ಅತಿಥಿ ಸಾಕ್ಷಿ ಇಬ್ಬರ ಜೀವನದಲ್ಲಿ ಆಟ ಆಡ್ತಾ ಇದ್ದಾನೆ. ಈಗ ಸಾಕ್ಷಿನ ಬೇರೆ ಅವರಪ್ಪ ಯುವಿಗೆ ಮದುವೆ ಮಾಡಬೇಕು ಅಂತ ಹೇಳಿ ನೋಡ್ತಾ ಇದ್ದಾರೆ. ಈ ಕಡೆ ಅಗ್ನಿಗೆ ಸಾಕ್ಷಿ ಮೇಲೆ ನಿಧಾನವಾಗಿ ಪ್ರೀತಿ ಶುರುವಾಗಿದೆ. ಮುಂದಿನ ಸಂಚಿಕೆಗಳಲ್ಲಿ ಧಾರಾವಾಹಿ ಯಾವ ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ. ನಾನು ಯಾವುದೇ ಅಪ್ಡೇಟ್ ಹಾಕಿದ್ರೂ ನಿಮಗೆ ಸಿಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.